ಈಗೇನ್ ಬೇಕು ಸರ್ ನಿಮ್ಗೆ? ಸೋಪ್. ಅದಲ್ಲ, ನೀವ್ ಇಲ್ಲಿಗೆ ಯಾಕೆ ಬಂದಿದ್ದೀರಾ? ಇನ್ನು ಏನಾಗ್ಬೇಕು ನನ್ನಿಂದ? ಸ್ಯಾನಿಟೈಸರ್ ಇದ್ರೂ ಪರವಾಗಿಲ್ಲ. ಏನು ಹೇಳ್ತಿದ್ದೆ? ಸರ್, ನೀವ್ ಹೇಳಿದ ಮಾತ್ ಮೇಲೆ ಗೌರವ ಇಟ್ಟು ನಾನು ಈ ಮದ್ವೆಗೆ ಒಪ್ಕೊಂಡಿದ್ದೀನಿ. ನಿಮಗೂ ಗೊತ್ತು ನನಗೆ ಈ ಮದ್ವೆ ಇಷ್ಟ ಇಲ್ಲ ಅಂತ. ನಿಮಗ್ ಗೊತ್ತಲ್ವಾ ಸರ್ ನನ್ ಮನ್ಸಲ್ಲಿ ಯಾರಿದ್ದಾರೆ ಅಂತ? ಆದ್ರೂ ಯಾಕೆ ಇಲ್ಲಿಗೆ ಬಂದಿದ್ದೀರಾ? ಅನ್ನು ಆಯ್ತಾ? ಗುರುಗಳು ಮುಹೂರ್ತ ಓದ್ಲಾ ಅಂತ ಕೇಳ್ತಾ ಇದ್ರು. ಅನು ಸಾರ್ಗೆ ಟವಲ್ ಕೊಡೋದಲ್ವಾ? ಪರವಾಗಿಲ್ಲ. ಹೋಗೋಣ ಸರ್. ನಡೀರಿ. ಅಪ್ಪ ನಾನು ಅಲ್ಲಿಗೆ ಬರಲ್ಲ, ಹುಡುಗಿ ಬರ್ಲಿ. ಹೀರೋ 2 ಒಳ್ಳೆ ಮುಹೂರ್ತಗಳಿವೆ ಸರ್. ಬನ್ನಿ. ಬಂದ್ರು ಬನ್ನಿ ಸರ್. ಬನ್ನಿ ಸರ್, ಬನ್ನಿ ಕೂತ್ಕೊಳ್ಳಿ. ಈಗ ಬಾದಾಮಿ ಹಾಲು ಕುಡಿಬಹುದಲ್ಲ? ರಜನಿ, ಹೋಗಿ ಬಾದಾಮಿ ಹಾಲು ತಗೊಂಡ್ ಬಾ. ನಿಮ್ದು ಇನ್ನೂ ಎಷ್ಟೊತ್ತಾಗತ್ರಿ? ಹೇಳಿ ಕಳಿಸಿ, ಬಂದು ತಿಳಿಸ್ತೀನಿ. ಗುರುಜಿ ಕೋಪಿಸ್ಕೋಬೇಡಿ, ಕೂತ್ಕೊಳ್ಳಿ. ಕ್ಷಮಿಸಿ, ದಯವಿಟ್ಟು ಮುಹೂರ್ತದ ದಿನ ಹೇಳಿ. ನಾವೆಲ್ಲರೂ ಕಾಯ್ತಾ ಇದ್ದೀವಿ. ಹರಿ ಓಂ ಹರಿ ಓಂ. 2 ಒಳ್ಳೆ ಮುಹೂರ್ತ ದಿನಗಳಿವೆ. ಒಂದು 2 ತಿಂಗಳ ಆದಮೇಲೆ, ಇನ್ನೊಂದು ಮುಂದಿನ ವಾರದಲ್ಲೇ. 2 ತಿಂಗಳು ಆದ್ಮೇಲೆ? ಅದು ನಮ್ಗೆ ಸೆಟ್ ಆಗಲ್ಲ ಗುರುಜಿ. ಈ ಮುಂದಿನ ವಾರದ್ದು ಅಂದ್ರಲ್ಲ, ಅದ್ನ ಹೇಳಿ. 1 ನಿಮಿಷ. 1 ವಾರದಲ್ಲಿ ಅಂದ್ರೆ ಛತ್ರಿಗಳೆಲ್ಲ ಬುಕ್ ಆಗೋಗಿರುತ್ತೆ, ಕಷ್ಟ ಆಗುತ್ತೆ. ಅದರ ಬಗ್ಗೆ ಯೋಚನೆ ಮಾಡಬೇಡಿ. ಒಳ್ಳೆ ಬ್ಯಾಂಕ್ವೆಟ್ ಹಾಲ್ ಬುಕ್ ಮಾಡೋಣ. ಸರ್, ಅದೆಲ್ಲ ಬೇಡ. ಹಾಲ್ ಬುಕ್ ಮಾಡಿ ಅದಕ್ಕೆಲ್ಲ ಅಲಂಕಾರ ಮಾಡೋದು ಸುಲಭದ ಕೆಲಸ ಅಲ್ಲ. ಸುಬೋರೆ, ದುಡ್ಡು ಕೊಟ್ರೆ ಹೀಗೆ ಕೆಲಸ ಆಗತ್ತೆ, ಯಾಕೆ ಟೆನ್ಷನ್? ಅಲ್ಲ, ನಮ್ಮನೆಯಲ್ಲಿ ಮತ್ತೆ ನಿಮ್ಮನೆಯಲ್ಲಿ ನಡೀತಾ ಇರೋ ಮೊದಲನೇ ವಿಶೇಷ, ಅದನ್ನ ಯಾಕೆ ಇಲ್ಲೇ ಇಟ್ಕೋಬಾರ್ದು? ಮನೇಲ ಏನ್ ಹೇಳ್ತಿದ್ದೀರಾ? ಮನೆಯಲ್ಲಿ ಅಂದ್ರೆ ನಮ್ಮ ವಠಾರದಲ್ಲಿ. ನಮ್ಮ ಕಡೆ ಏನು ಹೆಚ್ಚಿಗೆ ಜನ ಇಲ್ಲ, ಸಿಂಪಲ್ ಆಗಿ ವಠಾರದಲ್ಲೇ ಮಾಡ್ಬೋದಲ್ಲ. ಏನಂತೀಯ ಪುಷ್ಪ? ಒಟ್ಟಾರ್ದಲ್ಲ ಅವರೆಲ್ಲ ಸರಿ ಅಂದ್ರೆ ಸರಿ ರೀ. ನಿಮ್ಮ ನಿರ್ಧಾರನೇ ನನ್ನ ನಿರ್ಧಾರ. ಬೇಗ ಮದುವೆ ಆಗಲಿ ಅನ್ನೋದು ನನ್ನ ನಿರ್ಧಾರ. ವಠಾರದಲ್ಲಿ ಮದುವೆ ಆಗಲಿ ಅನ್ನೋದು ನಿಮ್ಮ ನಿರ್ಧಾರಕ್ಕೆ ನಾನು ಒಪ್ತೀನಿ. ಇಂಟ್ರೆಸ್ಟಿಂಗ್. ನಾನು ಈ ಥರದ ಮದುವೆ ನೋಡೇ ಇಲ್ಲ. ಚೆನ್ನಾಗಿರುತ್ತೆ. ಇನ್ನೇನು, ಸಾಹೇಬ್ರೆ ಹೇಳಾಯ್ತಲ್ಲ, ಇಲ್ಲೇ ಮಾಡೋಣ. ಆದರೂ ಅದಕ್ಕೆ ಅಂತ ಕೆಲವು ವ್ಯವಸ್ಥೆ ಮಾಡಬೇಕಲ್ಲ. ಹೌದೌದು, ಮದ್ವೆ ಅಂದಮೇಲೆ ಹಾಗೆ ಹೇಗೋ ಮಾಡೋಕ್ಕಾಗಲ್ವಲ್ಲ. ಅದೆಲ್ಲ ನಾನು ನೋಡ್ಕೊಳ್ತೀನಿ. ಇಲ್ಲ ಅಪ್ಪ, ಸರ್ ಯಾಕೆ ಅದನ್ನೆಲ್ಲ ಮಾಡ್ಬೇಕು? ಸರ್, ನೀವೇನು ಮಾಡೋದು ಬೇಡ. ನಿಮಗ್ ತುಂಬಾ ಕೆಲಸ ಇರುತ್ತೆ ಸರ್. ಪ್ರತಿ ನಿಮಿಷಕ್ಕೂ ಶೆಡ್ಯೂಲ್ ಪ್ರಿಪೇರ್ ಆಗಿರುತ್ತೆ. ನಿಮಗೆ ಇದೆಲ್ಲ ಮಾಡೋಕ್ಕೆ ಟೈಮ್ ಸಿಗಲ್ಲ ಸರ್. ಅಷ್ಟೇ ಅಲ್ಲ, ನಮ್ಮಂಥವ್ರ ಮನೆಯಲ್ಲಿ ಮದುವೆ ಅಂದರೆ ಸುಲಭನೇ ಅಲ್ಲ, ಮಾಡೋಕ್ಕೆ ತುಂಬಾ ಕೆಲಸ ಇರುತ್ತೆ. ಅದೆಲ್ಲ ನಿಮ್ಮಿಂದ ಮಾಡೋಕ್ಕಾಗಲ್ಲ. ಇಲ್ಲಿನ ಕೆಲಸಗಳು ಅಂತಂದರೆ ಯಾವ ಥರದ್ದು? ಎಣ್ಣೆ ಟಿನ್ಗಳು ತರೋದು, ಮಾರ್ಕೆಟ್ಗೆ ಹೋಗಿ ಖುದ್ದಾಗಿ ಚೆಕ್ ಮಾಡಿ ತರಕಾರಿಗಳನ್ನ ತರೋದು, ಹೂವು ಹಣ್ಣು ಪೂಜೆ ಸಾಮಾನುಗಳು ತರೋದು, ಇದೆಲ್ಲ ಸುಲಭವಾದ ಕೆಲಸ ಅಲ್ಲ ಸರ್. ನಿಜ ಸರ್, ನಮ್ಮ ಸೊಸೆ ಹೇಳ್ತಾ ಇರೋದು ನಿಜನೇ. ನಿಮ್ಮಂಥ ದೊಡ್ಡ ಮನುಷ್ಯರು
ಇಂಥ ಕೆಲಸ ಮಾಡೋದೆಲ್ಲ ಸರಿಯಲ್ಲ ಸರ್. ಅದೆಲ್ಲ ನಾವು ನೋಡ್ಕೋತೀವಿ ಸರ್. ಸರಿ, ಹಾಗಾದರೆ ಮಾತುಕತೆ ಮುಗೀತಲ್ಲ, ನಾನು ಹೊರಡ್ತೀನಿ. ಸರಿ ಸಾಹೇಬ್ರೆ, ನೀವು ಬಂದಿದ್ದು ತುಂಬ ಖುಷಿ ಆಯಿತು. ಅದರಲ್ಲೂ ನೀವು ನಮ್ಮ ಕಡೆಯಿಂದ ಬಂದಿದ್ದಂತೂ ತುಂಬಾ ಸಂತೋಷ ಆಯಿತು ಸರ್. ನಿಮ್ಮ ಮನೆಯವನಾಗಿ ಹೇಳ್ತಿದ್ದೀನಿ, ಯಾವುದಕ್ಕೂ ಚಿಂತೆ ಮಾಡಬೇಡಿ, ನಾನು ನೋಡ್ಕೊಳ್ತೀನಿ. ಬರ್ತೀನಿ. ನೀವ್ ಇಲ್ಲಿಗೆ ಯಾಕೆ ಬಂದಿದ್ದೀರಾ? ಇನ್ನೂ ಏನಾಗ್ಬೇಕು ನನ್ನಿಂದ? ಇನ್ನೂ ಏನಾಗ್ಬೇಕು ನನ್ನಿಂದ? ನೀವ್ ಹೇಳಿದ ಮಾತ್ ಮೇಲೆ ಗೌರವ ಇಟ್ಟು ನಾನು ಈ ಮದ್ವೆಗೆ ಒಪ್ಕೊಂಡಿದ್ದೀನಿ. ನಿಮಗ್ ಗೊತ್ತಲ್ವಾ ಸರ್ ನನ್ ಮನ್ಸಲ್ಲಿ ಯಾರಿದ್ದಾರೆ ಅಂತ? ನಮ್ಮಂತವ್ರ ಮನೆಯಲ್ಲಿ ಮದ್ವೆ ಅಂದ್ರೆ ಸುಲಭನೇ ಅಲ್ಲ. ಮಾಡೋಕ್ ತುಂಬಾನೇ ಕೆಲ್ಸ ಇರುತ್ತೆ. ಅದೆಲ್ಲ ನಿಮ್ಮಿಂದ ಮಾಡಕ್ಕಾಗಲ್ಲ. ಏನಮ್ಮ ಇದು? ನಿನಗೋಸ್ಕರ ವ್ರತ ಮಾಡ್ತಾ ಇದ್ದೀನಿ ಆರ್ಯ. ನನ್ನ ಮನಸ್ಸಲ್ಲಿರೋ ಆಸೆ ಎಲ್ಲ ಈಡೇರ್ಲಿ ಅಂತ ದೇವರಲ್ಲಿ ಬೇಡ್ಕೋತಾ ಇದ್ದೀನಿ. ಮಂದ, ನೀನು ಯಾವುದೋ ಯೋಚನೆಯಲ್ಲಿದ್ದೆ. ಸಾರಿ ಆರ್ಯ, ಡಿಸ್ಟರ್ಬ್ ಮಾಡಿದ್ನಾ? ಇಲ್ಲಮ್ಮ, ಪರವಾಗಿಲ್ಲ. ಏನಾಯ್ತು ಆರ್ಯ? ಏನು ಬೇಜಾರು? ಅನು ಮದುವೆ ನಿಶ್ಚಯ ಆಯ್ತಮ್ಮ. ಹೌದಾ? ನಾನೇ ನಿನ್ನ ಕೇಳಬೇಕು ಅಂತಿದ್ದೆ ಆರ್ಯ. ಆದರೆ ನೀನೇ ಹೇಳ್ತಿದ್ಯಲ್ಲ ನಿನ್ನ ಕಡೆ ಜವಾಬ್ದಾರಿ ಮುಗೀತು ಅಂತ, ಅದಕ್ಕೆ ಸುಮ್ಮನಾದೆ. ಇನ್ನೊಂದು ವಾರದಲ್ಲೇ ಮದುವೆ. ಈ ಮದುವೆ ಆದರೆ ಅವಳಿಗೆ ಒಳ್ಳೇದಾಗತ್ತಮ್ಮ. ಅನು ಒಳ್ಳೇದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ ನೀನು? ನಿನ್ನ ಒಳ್ಳೇದ್ರ ಬಗ್ಗೆ ಯಾವಾಗ ಯೋಚನೆ ಮಾಡ್ತೀಯ ಆರ್ಯ? ಅಮ್ಮ, ದೀಪದ ಎಣ್ಣೆ ತಂದು ಸ್ಟೋರ್ ರೂಮಲ್ಲಿ ಇಟ್ಟಿದ್ದೀನಿ. ಎಣ್ಣೆ ಸಾಕಷ್ಟಿದೆ ಅಲ್ವಾ? ಈ ವ್ರತದಲ್ಲಿ ದೀಪ ಯಾವಾಗಲೂ ಉರಿತಾ ಇರಬೇಕು.